ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೀಕರ ಭೂಕಂಪನಕ್ಕೆ ಇದುವರೆಗೆ ಸಾವನ್ನಪ್ಪಿದವರ ಸಂಖ್ಯೆ 1000 ದಾಟಿದೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಸಾವಿನ ಭೂಕಂಪನ. ಭೂಮಿ ಕಂಪನದಲ್ಲಿ 1000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. 1600ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಸಾವಿರಾರು ಜನ ಇನ್ನೂ ಕೂಡ ಕಣ್ಮರೆಯಾಗಿದ್ದಾರೆ. ಎರಡೂ ದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯ ಮ್ಯಾನ್ಮಾರ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ. ಬ್ಯಾಂಕಾಕ್ನಲ್ಲಂತೂ ಬಹುಮಹಡಿ ಕಟ್ಟಡಗಳೇನು ಬಿದ್ದಿವೆ ಅವುಗಳ ಅವಶೇಷಗಳ ಅಡಿಯಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ. ಹಾಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಮೆರಿಕದ ಒಂದು ಏಜೆನ್ಸಿ ಕೂಡ ಅದನ್ನೇ ಅಭಿಪ್ರಾಯಪಟ್ಟಿದೆ. ಏನಂತಂದರೆ ಎಷ್ಟು 10,000 ಆದರೂ ಆಗ್ಬೋದು ಅಂತ ಗೊತ್ತಿಲ್ಲ. ಬಟ್ ಗಂಟೆಗೂ ಕೂಡ ಸಾವಿನ ಸಂಖ್ಯೆ ರೈಸ್ ಆಗ್ತಾ ಇದೆ. ಗಂಟೆಗೂ ಕೂಡ ತಾವು ನೋಡ್ತಾ ಇದ್ದೀರಾ. ಒಂದೊಂದು ದೃಶ್ಯನೂ ಕೂಡ ಅದೇ ರೀತಿ ಇದೆ. ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಬ್ಯಾಂಕಾಕ್. ಆಮೇಲೆ ಮತ್ತೆ ಕಂಪನಗಳಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ಭಾರತೀಯ ಕಾಲಮಾನ 11:50ಕ್ಕೆ ಮೊದಲ ಭೂಕಂಪ. ಅದಾದಮೇಲೆ ಇನ್ನೊಂದು ಸರ್ತಿ 2 ಅತಿ ತೀವ್ರತೆಯ ಭೂಕಂಪಗಳಾಗಿತ್ತು. ಅದಾದಮೇಲೆ ನಿನ್ನೆ ರಾತ್ರಿನೂ ಆಗಿದೆ 4.2 ಮ್ಯಾಗ್ನಿಟ್ಯೂಡ್. ಬೆಳಗಿನ ಜಾವ 4:15ಕ್ಕೆ ಇನ್ನೊಂದಾಗಿದೆ, ಅದು ಕೂಡ ಲೋವರ್ ಮ್ಯಾಗ್ನಿಟ್ಯೂಡ್. ಬಟ್ ಮೇಲಿಂದ ಮೇಲೆ ಆಗ್ತಾ ಇದ್ದರೆ ಆತಂಕ ಜಾಸ್ತಿ ಆಗ್ತಿದೆ. ಜನ ಅವ್ರವ್ರ ಮನೆಗೆ ಹೋಗೋಕ್ಕೆ ರೆಡಿ ಇಲ್ಲ. ಇನ್ನು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ ಬ್ಯಾಂಕಾಕಿಂದ. ಕೆಲವರೆಲ್ಲ ಬೇರೆ ಬೇರೆ ದೇಶದಿಂದ ಬಂದವರೆಲ್ಲ ಅವರವರ ಊರುಗಳಿಗೆ ಹೋಗ್ತಾ ಇದ್ದಾರೆ. ಕನ್ನಡಿಗರು ಕೂಡ ತುಂಬ ಜನ ಇದ್ದರು. ತಮ್ಮ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಾರೆ ಕನ್ನಡಿಗರೆಲ್ಲ. ಅವರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಪಬ್ಲಿಕ್ ಟಿವಿ ಜೊತೆ. ಹೇಗಾಯಿತು ಭೂಕಂಪ ಅಂತ. ಯಾಕೆಂದರೆ ಭೂಕಂಪ ಆದಾಗ ಅವ್ರು ಅಲ್ಲೇ ಇದ್ದರು. ಬಟ್ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಕನ್ನಡಿಗರು ಯಾರ್ಯಾರು ಹೋಗಿದ್ದಾರೆ ಎಲ್ಲ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. 2,500 ಜನಕ್ಕೆ ಈಗ ಗಾಯ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹಾಸ್ಪಿಟಲ್ಗಂತೂ ಕಂಪ್ಲೀಟ್ ಫುಲ್ ಆಗಿಬಿಟ್ಟಿದೆ. ರೋಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ರೋಡಲ್ಲಿ ಹಾಗಿದೆ ಪರಿಸ್ಥಿತಿ. ಅಲ್ಲಿ ನೋಡಿ ಬಿಲ್ಡಿಂಗ್ ವಾಲ್ ಇರೋದು ನೋಡಿ. ಆಮೇಲೆ ಮೊದಲೆರಡು ಬಾರಿ ಭೂಮಿ ಅಲುಗಾಡಿದಾಗ ಕೆಲವು ಬಿಲ್ಡಿಂಗ್ಗಳು ಸಡಿಲವಾಗಿರುತ್ತೆ ಬೇಸ್ಮೆಂಟು. ಇನ್ನೊಂದು ಸರ್ತಿ ಏನಾದರೂ ಆದರೆ ಅದು ಕೂಡ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ರಕ್ಷಣಾ ಕಾರ್ಯಗಳು ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಎರಡೂ ದೇಶಗಳಿಗೆ ಬೇರೆ ಬೇರೆ ದೇಶದವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಭಾರತದಿಂದ ಕೂಡ ಮೆಡಿಸಿನ್ ಸೇರಿದಂತೆ ಅಗತ್ಯ ಸಾಮಗ್ರಿಗಳನ್ನ ಈಗಾಗಲೇ ಕಳಿಸ್ಕೊಡ್ಲಾಗಿದೆ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ಗೆ. ಬಟ್ ಇಂಥ ಪ್ರಾಕೃತಿಕ ವಿಕೋಪಗಳು 10 ವರ್ಷ 15 ವರ್ಷ ದೇಶವನ್ನು ಹಿಂದಕ್ಕೆ ತಳ್ಳಿಬಿಡ್ತವೆ. ಮತ್ತೆ ಇಂಥ ಬಿಲ್ಡಿಂಗ್ಗಳನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕು. ಅವರೆಲ್ಲ ಆಗಿರುವ ಲಾಸನ್ನು ಮತ್ತೆ ಫುಲ್ಫಿಲ್ ಮಾಡ್ಕೋಬೇಕು. ತುಂಬ ಕಷ್ಟ ಇದೆ.